ಇತ್ತೆ ಭಾರಿ ಮಲ್ಲ ಕಾರ್ಯಕ್ರಮ, ಭಾರಿ ನಿರೀಕ್ಷದ ಕಾರ್ಯಕ್ರಮ. ಕೊರಂಗ್ಲಪಾಡಿ ಮಾಧವ ಶೆಟ್ರು ರತ್ನಾ ಶೆಟ್ರನ ಸುಪುತ್ರರಾದ ಪುಟ್ಟಿನ ಮೇರು ಪಡುಬಿದ್ರಿದ ಪೊದ್ದೆ ನಮ್ಮ ಪಡುಬಿದ್ರಿದ ದಿವಂಗತ ಮಹಾಬಲ ಶೆಟ್ರನ ಮಗಲ ಆಶಕ್ಕನ ಮದುವೆ ನೀಡ್ಬೇಕ ನಿರಂತರ ಪಡುಬಿದ್ರಿದ ಸಂಪರ್ಕಡೆ ಉಕ್ತದೆ. ಈ ಬಂಟರ ಸಂಘಗೂ ಏತೊಂಜಿ ಸಹಕಾರ ಮಲ್ತು ಕೊಡ್ತೇರು ಪಂಪಿ ನಾವು ನಮ್ಮ ಇತ್ತೆ ಬಾರಿ ತಂಪುಡು ಕುಲ್ದ ಏಸಿಡೆ ಉಂದುಲ ನಮ್ಮ ಪ್ರಕಾಶನನೇ ಕೊಡುಗೆ ಮೇರ್ನ ಹಲವಾರು ಎಂದಾಲ ಹೆಚ್ಚಿಗೆ ಪನುಡುಂದು ಹೆಜ್ಜೆ ಮಾತ ಗೊತ್ತಿತ್ತಿನ ವಿಚಾರ. ಈ ಮೇರ್ನ ಒಂಜಿ ಪೊರ್ಲುದ ಕಿರೀಟಗೂ ನಮ್ಮ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ಕೊರದು ಗೌರವಿಸಾಂಡು ಈ ಒಂಜಿ ಖುಷಿನ ಪಡುಬಿದ್ರಿ ಬಂಟರ ಸಂಘದ ಸರ್ವಸದರ್ಲ ಪಟ್ಟೊಂದು ಇನ್ನು ಯಾರೇನು ಪೊರ್ಲ ಗಂಟೆಡು ಪಡೆದ್ರ ಪೇಂಟೆಡ್ ದಿಡೆಗೆ ಮೆರವಣಿಗೆಡು ಲೆತ್ತೊಂದು ಬರ್ತದೆ ಇತ್ತೆ ಸನ್ಮಾನಗೂ ಎಂಕುಲು ತುಂಬ ತಂದುಲ್ಲ ಮಾತ ಸೇರ್ದಿಂಚಿತ್ತಿನ ಮಾತೆರ್ಲ ಲಕ್ಕದುಂತದು ಕೈ ತಾಟಿಡು ಈ ಸನ್ಮಾನದ ಮನೆ ಟಾರೇನು ಕುಲ್ಲಾವಡು ಬಂದು ಭಿನ್ನಾಯ್ತೊಂದುಲ್ಲ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿಯೇ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾದ ಗಣ್ಯರೇ, ಸಮಾರಂಭದಲ್ಲಿ ಸಾರೋಚಿತವಾಗಿ ಆಸೀನರಾದ ಸಮಾಜ ಬಾಂಧವರೇ, ಪಡುಬಿದ್ರಿ ಬಂಟರ ಸಂಘ ರಿಜಿಸ್ಟರ್ಡ್ ಇದರ ಸಮಾಜ ಸೇವಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ತುಳುನಾಡಿನ ಅನರ್ಘ್ಯ ರತ್ನ, ಸಕರುಣ ಹೃದಯ ವಿಭೂಷಣ, ಸತ್ಯ ಸಂಕ್ರಾಂತ, ಸರ್ವ ಸಂತರ್ಪಣ ಸಜ್ಜನ, ಸರ್ವ ಸಮಾರಾಧ್ಯ ಚೇತನ, ಸತ್ವಭರಿತ ಸುಧಾನನ, ಸಂತ್ರಸ್ತ ಜನ ಸಂಪ್ರಣೀತ, ಸರ್ವ ಗುಣಾಭರಣ, ಸಮಾಜ ಸೇವಕ ಕುಲ ಚತುರಾನನ, ಕಲಾ ವೃಂದಾವನ, ಪರಮ ಗುಣಸಾಗರ, ಬಂಟಕುಲ ಸೌಭಾಗ್ಯ ಚತುರಾನನ, ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗಿರುವ ಪಡುಬಿದ್ರೆಯ ನೆಂಟ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಚೇರ್ಮನ್ MRG ಗ್ರೂಪ್ ಇವರಿಗೆ ಶ್ರೀ ಗುರು ನಿತ್ಯಾನಂದ ಗೌರವ ಪ್ರಶಸ್ತಿಯೊಂದಿಗೆ ಮನದಾಳದ ಗೌರವ ಸನ್ಮಾನ. ಸಮಾಜ ಸೇವಕ ದ್ಯುಮಣಿಯೇ, ಭೂಲವನೆಯಳ ನಲವಿನ ನಂದನ ವನವೋ, ಕಲೆಯಬ್ಬೆಯ ಕೌತುಕದ ಕನಕದುಯ್ಯಾಲೆಯೋ, ಹಸುರಿನ ಆಡುಂಬಲವೋ, ವಿದ್ಯೆಯ ಕಸುವಿನ ಕಮನೀಯ ಕೌಸ್ತುಭವೋ ಎಂಬಂತೆ ಪೊಡವಿಗೊಡೆಯ ಶ್ರೀಕೃಷ್ಣನ ಪವಿತ್ರ ಸನ್ನಿಧಾನ ಉಡುಪಿ ಸಮೀಪದ ಕೊರಂಗರಪಾಡಿ ದೊಡ್ಡಮನೆ ದಿವಂಗತ ಮಾಧವ ಶೆಟ್ಟಿ ಮತ್ತು ದಿವಂಗತ ರತ್ನಾ ಶೆಟ್ಟಿ ದಂಪತಿಯವರ ಅನರ್ಘ್ಯ ರತ್ನವಾಗಿ ಈ ಭೂಮಿಯ ಬೆಳಕನ್ನು ಕಂಡವರಿದ್ದೀರಿ. ಪೂಜನೀಯರೇ, ಮಾಲೆ ಇದ್ದರೆ ತೋಟ, ತೋಟವಿದ್ದರೆ ಹೂವು, ಹೂವಿದ್ದರೆ ಜೀವನವೆಲ್ಲ ಸಂಪು ಸಂಪು, ಫಸಲುತ್ತಾ ಬಯಸಿದರೆ ಕಳೆಕಿತ್ತು ನೀರೆರೆಯೋ ಮುದ್ದುರಾಮ. ಈ ಮಾತಿಗೆ ಭಾಷ್ಯ ಬರೆದ ತಾವು ಹಂತ ಹಂತವಾಗಿ ಶಿಕ್ಷಣವನ್ನು ಪಡೆಯುತ್ತಾ 1980ರಲ್ಲಿ ಉಡುಪಿ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದ ನೀವು ನೇರವಾಗಿ ಕರ್ನಾಟಕದ ರಾಜಧಾನಿಯನ್ನ ಸೇರಿ 1983ರಲ್ಲಿ ಗೌರವ್ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಕ್ಷೇತ್ರದಿಂದ ತಮ್ಮ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾದಿರಿ. ಓ ದಯಾ ಸಿಂಧುವೇ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣ ಜನಿಸಿದೆ, ಪೂರ್ಣದಿಂದ ಪೂರ್ಣ ತೆಗೆದರೆ ಪೂರ್ಣವೇ ಉಳಿಯುವುದು. ಅಂತಹ ಪೂರ್ಣತ್ವವನ್ನು ಪಡೆದ ಬಂಟಕುಲ ಭವ್ಯಾಂಶು ತಾವುಗಳು. 1989ರಲ್ಲಿ ಬಹು ಆಯಾಮದ ಗೌರವ್ ಉದ್ಯಮ ಸಂಸ್ಥೆ, 1999ರಲ್ಲಿ ಬಂಜಾರ ಎನ್ನುವ ಹೋಟೆಲ್ ಉದ್ಯಮ, 2004ರಲ್ಲಿ ಗೋಲ್ಡ್ ಪಿಂಚ್ ಹೋಟೆಲ್ ನಿಮ್ಮ ಸಾಧನೆಯ ಪ್ರತೀಕ.
ಸದ್ದು ಮಾಡುವುದೇನೋ ಪೂರ್ಣ ತುಂಬಿದ ಕುಂಭ, ಅರ್ಧ ತುಂಬಿದ ಗಡಿಗೆ ಗದ್ದಲದ ಗೂಡು. ಯಾರು ನಿಜ ಸಜ್ಜನರು ಅವರಿಗೆಲ್ಲಿದೆ ಗರ್ವ, ತುಂಬು ಕೊಡವಾಗು ನೀ ಮುದ್ದುರಾಮ. ಈ ಮಾತಿಗೆ ಅನ್ವರ್ಥರಾಗಿ ಬಾಳಿದವರು ತಾವು. ಇಡೀ ಪ್ರಪಂಚವೇ ಕೊರೋನಾದಿಂದ ಕೊರಗಿ ಎರಗಿದಾಗ ಕಲ್ಪವೃಕ್ಷದಂತೆ ಮುಂದಾಗಿ 20,000 ಕುಟುಂಬಗಳಿಗೆ ಆಶ್ರಯದಾತರಾಗಿ ಬಂದವರು ನೀವಲ್ಲವೇ? ಸೊನ್ನೆಗೆ ಅರ್ಥ ಬರಬೇಕಾದರೆ ಅದು ಅಂಕೆಯನ್ನು ಸೇರಬೇಕು. ಅಕ್ಷರಗಳಿಗೆ ಅರ್ಥ ಬರಬೇಕಾದರೆ ಅದು ಶಬ್ದವನ್ನು ಸೃಷ್ಟಿಸಬೇಕು. ರೇಖೆಗಳಿಗೆ ಅರ್ಥ ಬರಬೇಕಾದರೆ ಒಂದು ಸುಂದರವಾದ ಚಿತ್ರ ಸೃಷ್ಟಿಯಾಗಬೇಕು. ಮಾನವ ಜೀವನವು ಸಾರ್ಥಕ್ಯವನ್ನು ಹೊಂದಬೇಕಾಗಿದ್ದರೆ ಸಮಾಜಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು. ಈ ನಿಟ್ಟಿನಲ್ಲಿ ತಾವು ಮಾಡಿದ ಕಾರ್ಯಗಳು ಒಂದೇ ಎರಡೇ ಅಲ್ಲ, ಸಾಲು ಸಾಲುಗಳು. ತಮ್ಮ ಸಾಧನೆಯ ಕ್ಷೇತ್ರವೇ ವಿಭಿನ್ನ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ವೈದ್ಯಕೀಯವಾಗಿ, ಅಂಧ ಮಕ್ಕಳಿಗಾಗಿ, ವಿಕಲಚೇತನರಿಗಾಗಿ, ವಿಧವೆಯರಿಗಾಗಿ, ಅನಾಥಾಶ್ರಮಗಳಿಗೆ, ನೆರೆಪೀಡಿತ ಕುಟುಂಬಗಳಿಗೆ ನಗುಮುಖದಿಂದಲೇ ಆಶ್ರಯದಾತರಾಗಿರುವುದು ಲೋಕ ಕಂಡ ಸತ್ಯ ತಾನೇ? ನಿಮ್ಮ ಸಾಧನೆಯನ್ನು ಗುರುತಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಎಣಿಕೆಗೆ ಮೀರದಷ್ಟು ಪ್ರಶಸ್ತಿಗಳು ಬಂದಿರುವುದು ತುಳುನಾಡಿನ ಸೌಭಾಗ್ಯವೇ ಸರಿ. ಪ್ರತಿಭೆಗಳ ಪೋಷಿಸಿದ ಪೋಷಕರೇ, 1987ರಲ್ಲಿ ಪಡುಬಿದ್ರಿ ಪ್ರತಿಷ್ಠಿತ ಕುಟುಂಬ ದಿವಂಗತ ಮಹಾಬಲ ಶೆಟ್ರ ಪ್ರೀತಿಯ ಮಗಳು ಆಶಾರನ್ನು ವರಿಸಿ ಪಡುಬಿದ್ರಿಯ ಹಳೆಯರಾದಿರಿ, ನೆಂಟರಾದಿರಿ. ತಾವುಗಳು ಪಡುಬಿದ್ರಿಯ ಪ್ರೀತಿಯ ನೆಂಟರಲ್ಲವೇ? ಪಡುಬಿದ್ರಿಯ ಬಂಟ ಸಮಾಜಕ್ಕೂ ಇದು ವರವಾಗಿದೆ. ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಇವರ ಪ್ರೀತಿ ಪಾತ್ರರಾದ ತಾವು ಸಂಘದ ಸ್ಥಾಪಕ ಟ್ರಸ್ಟಿಗಳಾಗಿ ಬಂಟರ ಸಂಘವನ್ನು ಭೂಪಟದಲ್ಲಿ ಪಡುಬಿದ್ರಿ ಬಂಟರ ಸಂಘವನ್ನು ಬಾನೆತ್ತರಕ್ಕೆ ಏರಿಸಿದಿರಿ. ದೇವಿ ಪ್ರಸಾದ್ ಶೆಟ್ಟಿ ಇವರ ಹೆಗಲಿಗೆ ಹೆಗಲು ಕೊಟ್ಟು ಸಂಘಟನೆಯನ್ನು ಬಲಪಡಿಸಿದಿರಿ. ಪಡುಬಿದ್ರಿ ಬಂಟರ ಸಂಘ ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಲು 50 ಲಕ್ಷ ರೂಪಾಯಿಗಳ ದೇಣಿಗೆ. ಪಡುಬಿದ್ರಿ ಬಂಟರ ಸಂಘದ ವಿಶ್ವದ ಪ್ರಥಮ ಯೋಜನೆ ಬಂಟಾಶ್ರಯ ಎಂಬ ವೃದ್ಧಾಶ್ರಮವನ್ನು ಮಾಡುವರೆ ತಾವು ಪ್ರೇರಕ ಶಕ್ತಿಯಾಗಿದ್ದೀರಿ. ಪ್ರಪಂಚದ ವಿವಿಧ ದೇಶಗಳಿಗೆ ತಿರುಗಿ ಬಹಳಷ್ಟು ಅನುಭವವನ್ನು ಪಡೆದಂತಹ ತಾವು ಹುಟ್ಟೂರಿಗೆ ಬಂದಾಗ ಬಂದು ನಿಲ್ಲುವ ಜಾಗವೇ ಪಡುಬಿದ್ರಿಯಲ್ಲವೇ? ತಮಗೂ ಪಡುಬಿದ್ರಿಗೂ ಅವಿನಾಭಾವ ಸಂಬಂಧ. ಇದಕ್ಕೆ ಮಹಾಗಣಪತಿಯ ಅನುಗ್ರಹವೂ ಇದೆ. ಧರ್ಮ ಪ್ರದೀಪ್ತರೇ, ಉತ್ತಮ ಗುಣ ಸ್ವಭಾವಗಳಿಂದ, ಆರೋಗ್ಯಕರ ಬೆಳವಣಿಗೆಗಳಿಂದ, ಅನ್ಯರ ಅವಲಂಬನೆ ಇಲ್ಲದೆ ಸ್ವಗುಣ ಭಾವದಿಂದ ಅನ್ಯತ್ರ ಅಲಭ್ಯವಾದ ಅನಂತ ಸಾಧನೆಯನ್ನು ಮಾಡಿದ ಕೀರ್ತಿ ನಿಮಗಿದೆ. ಪಡುಬಿದ್ರಿಯಲ್ಲಿ ಒಂದು ಸುಸಜ್ಜಿತ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವ ಉದ್ದೇಶದಿಂದ SEZ 100 ಎಕರೆ ಜಮೀನನ್ನು ಖರೀದಿಸಿರುವುದು ನಿಮ್ಮ ಯೋಗ್ಯ ನಾಯಕತ್ವಕ್ಕೆ ಕೈಗನ್ನಡಿ. ಮಾತ್ರವಲ್ಲ, ಇದೀಗ ಪಡುಬಿದ್ರಿ ಯುವಕ ಯುವಕರಿಗೆ 100 ಎಕರೆ ಜಮೀನನ್ನು ಖರೀದಿಸಿ ಮಹತ್ಕಾರ್ಯಕ್ಕೆ ಮುಂದಾಗಿರುವುದು ನಿಮ್ಮ ನಾಯಕತ್ವದ ಲಕ್ಷಣ. ಪರೋಪಕಾರಂ ಇದಂ ಶರೀರಂ. ಇದೀಗ ಕೂಳೂರು ಸಮೀಪ IT ಪಾರ್ಕಿನಲ್ಲಿ 40,000 ಯುವಕ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪ ಮಾಡಿರುವುದು ನಿಮ್ಮ ಕರ್ತೃತ್ವಕ್ಕೆ ಸಾಕ್ಷಿಯಾಗಿದೆ. ಸದ್ಗುಣ ಶೀಲರೇ, ಸತ್ಕಾರ್ಯ ನಿರತರೇ, ತಾವು ತುಳುನಾಡಿನ ಸಂಸ್ಕೃತಿ ಸಂಸ್ಕಾರಕ್ಕೆ ಆಯಾಮವನ್ನ ನೀಡಿದ್ದೀರಿ. ಕಂಬಳ ಕ್ಷೇತ್ರಕ್ಕೆ ನಿಮ್ಮಿಂದ ಕೊಡುಗೆ ಅವಿಸ್ಮರಣೀಯ. ಗೋಲ್ಡ್ ಪಿನ್ ಸಿಟಿಯಲ್ಲಿ ಕಂಬಳ ಕೂಟವನ್ನು ಏರ್ಪಡಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲೂ ಕಂಬಳ ಕ್ಷೇತ್ರದ ಮಹಿಮೆಯನ್ನು ಸಾಧಿಸಿದ ಮೊದಲಿಗರು ತಾವು. ಸಾಧನಾ ಕ್ಷೇತ್ರದ ಅಮಲಾಭರಣ, ಸಂಸ್ಕಾರ ಭಾರತೀಯ ವೃಂದಾವನ, ಬಡವರ ಪಾಲಿನ ಸುಧಾಕಲಶ, ನಿರ್ಗತಿಕರ ಬಾಳಿಗೆ ಭಾಗ್ಯಜ್ಯೋತಿ, ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ ಕ್ಷೇತ್ರಗಳಲ್ಲಿ ಹಲವಂಗದಿ ಶೋಧಿಸಿ ಪರಮ ಪ್ರಯೋಗಗಳನ್ನು ಮಾಡಿ ಕೀರ್ತಿಯ ಧರಿಸಿಹ ವರಜ್ಞಾನ ವಾರಿದಿಯಾಗಿರುವಿ. ಆದರಣೀಯರೇ, ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು. ಈ ಮಾತಿಗೆ ಆದರ್ಶರಾಗಿ ಬಾಳಿದ ನಿಮ್ಮ ಧರ್ಮಪತ್ನಿ ಆಶಕ್ಕ ನಲಿವರು ರಸನದಲ್ಲಿ, ಸಾನುರಾಗದೆ ನಿಮ್ಮೊಡನೆ ನಿಂದಿಹರು ನಗುಮೊಗದಲ್ಲಿ. ಈ ನಾಡಿನ ಗೆಲುವಾಗಿ, ಒಲವಾಗಿ, ಪ್ರತಿಭಾ ಬೆಳಕಾಗಿ ಕಾಣಿಸಿಕೊಂಡವರು ನಿಮ್ಮ ಸುಪುತ್ರ ಗೌರವದಲ್ಲಿ. ಮುದ ನೀಡುವ ಮಕರಂದವೇ, ಚಾತುರ್ಯದ ವಯೋನಿಧಿಯಾಗಿ, ಸದಮಲದ ನಿಧಿಯಾಗಿ, ನಿರ್ಮಲಾಂತಕರಣ ಭೂಷಿತರಾಗಿ ಆತ್ಮ ಜ್ಯೋತಿಯನ್ನು ಬೆಳಗಿದ ನಿಮ್ಮ ಬಾಳು ಸಾರ್ಥಕವಾಗಲಿ, ಸಫಲವಾಗಲಿ, ಸುಫಲವಾಗಲಿ, ಸುಖದ ನಂದನವಾಗಲಿ, ಸರ್ವಾನಂದದ ಸ್ಕಂದನವಾಗಲಿ, ಆನಂದದ ಹೆಗ್ಗಡಲಾಗಲಿ,
ನಿಮ್ಮ ಜೀವನವು ಕುಂದದೆ ಕಂದದೆ ಕಸುಗೆಡದೆ ಬಾಡದೆ ಸಾವಿರದ ಸತ್ವಯುತ ಜೀವನ ನಿಮಗಾಗಲಿ, ಬಾಳು ಬಂಗಾರವಾಗಲಿ, ಸನ್ಮಂಗಲವಾಗಲಿ ಎಂದು ಸನ್ನಿಧಾನದ ಮಹಾಲಿಂಗೇಶ್ವರ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅಧ್ಯಕ್ಷರು ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳು, ಸದಸ್ಯರು, ಬಂಟರ ಸಂಘ, ಪಡುಬಿದ್ರೆ ರಿಜಿಸ್ಟರ್ಡ್. ಜೈ ಹಿಂದ್, ಜೈ ತುಳುನಾಡು.